ರೂಲ್ಸ್ ಅಂದರೆ ಎಲ್ರಿಗೂ ಒಂದೇ ರೂಲ್ಸ್ ಅಲ್ವಾ? ಅಧಿಕಾರಿಗಳಿಗೆ ಬೇರೆ ರೂಲ್ಸು, ಜನಸಾಮಾನ್ಯರಿಗೆ ಬೇರೆ ರೂಲ್ಸು ಅನ್ನೋದಿದೆಯಾ? ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂದರೆ, ಕೊಪ್ಪಳದಲ್ಲಿ ಆ ರೀತಿಯ ಒಂದು ಘಟನೆ ನಡೆದಿದೆ. ಈ ಟಿ ಬಿ ಡ್ಯಾಮ್ನಲ್ಲಿ ಯಾವುದೇ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಗಾಗಿರಬಹುದು ಅಥವಾ ಯಾವುದೇ ರೀತಿಯ ಆಚರಣೆಗೂ ಅವಕಾಶ ಇಲ್ಲ. ಆದರೆ ಟಿ ಬಿ ಡ್ಯಾಮ್ನ ಡಬಲ್ ಇ ಗಿರೀಶ್ ಮೇಟಿಯಿಂದ ಈಗ ನಿಯಮವನ್ನು ಉಲ್ಲಂಘಿಸಿರುವಂಥದ್ದು. ಟಿ ಬಿ ಡ್ಯಾಮ್ನ ವ್ಯಾಪ್ತಿಯಲ್ಲಿಯೇ ನಿಶ್ಚಿತಾರ್ಥ ಕಾರ್ಯಕ್ರಮವನ್ನು ಮಾಡಲಾಗಿದೆ. ಪ್ರವೇಶವನ್ನು ನಿರ್ಬಂಧಿಸಿದರೂ ಕೂಡ ಪುತ್ರನ ನಿಶ್ಚಿತಾರ್ಥವನ್ನು ಆ ಜಾಗದಲ್ಲಿ ಆಯೋಜನೆ ಮಾಡಿರುವಂಥದ್ದು. ಟಿ ಬಿ ಡ್ಯಾಮ್ನ ಲೇಕ್ ವ್ಯೂ ಬಳಿಯ ವಸತಿ ಗೃಹದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಯುದ್ಧ ಕಾರ್ಮೋಡದ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಪ್ರವೇಶಕ್ಕೆ ಇಲ್ಲಿ ನಿರ್ಬಂಧವನ್ನು ಹೇರಲಾಗಿತ್ತು. ನಿಯಮವನ್ನು ಉಲ್ಲಂಘಿಸಿ ಮಗನ ನಿಶ್ಚಿತಾರ್ಥವನ್ನು ನೆರವೇರಿಸಿದ್ದಾರೆ ಡಬಲ್ ಇ ಗಿರೀಶ್ ಮೇಟಿ. ಮೇ 10ರಂದು ನಡೆದಂತಹ ನಿಶ್ಚಿತಾರ್ಥ ತಡವಾಗಿ ಬೆಳಕಿಗೆ ಬಂದಿದೆ. ನಿಯಮವನ್ನು ಉಲ್ಲಂಘಿಸಿದಂತಹ ಅಧಿಕಾರಿ ಗಿರೀಶ್ ವಿರುದ್ಧ ಕ್ರಮ ಆಗಬೇಕು ಅಂಥೇಳಿ ಒತ್ತಾಯ ಕೂಡ ಜಾಸ್ತಿ ಆಗ್ತಾ ಇದೆ. ನಿಷೇಧಿತ ಪ್ರದೇಶಕ್ಕೆ ಜನ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ. ಅಂಥದ್ರಲ್ಲಿ ತಮ್ಮ ಖಾಸಗಿ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದಕ್ಕೆ ನೂರಾರು ಜನರನ್ನು ಕರೆಸಿದ್ದಾರೆ. ಅಲ್ಲಿಯೇ ಊಟವನ್ನು ಹಾಕಿಸಿದ್ದಾರೆ ಅನ್ನುವಂತಹ ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿ ತತ್ಕ್ಷಣಕ್ಕೆ ಕ್ರಮ ಆಗಬೇಕು ಅಂಥೇಳಿ ಸಾರ್ವಜನಿಕರು ಕೂಡ ಒತ್ತಾಯಿಸ್ತಾ ಇದ್ದಾರೆ.